ಸರ್, ಈಗ ಸಾಮಾನ್ಯ ವ್ಯಕ್ತಿ, ಈಗ ನೀವು ಹೇಳಿದ್ರ ಶೇರ್ ಮಾರ್ಕೆಟ್ ಅಂದ್ರೆ ಏನು ಅಂತ ಹೇಳಿದ್ರ, ಅದನ್ನ ಸಾಮಾನ್ಯ ವ್ಯಕ್ತಿ ಪರ್ಚೇಸ್ ಮಾಡಿ, ಜನರಲ್ ಇರುವಂತದ್ದು ಅಂತಂದ್ರೆ ಯಾವುದೋ ಒಂದು ಮಹೇಂದ್ರ ಕಂಪ್ನಿನೋ ಮತ್ತೊಂದು ರಿಲಯನ್ಸ್ ಜಿಯೋನೋ ಬರುತ್ತೆ, ಅದೇನಾದ್ರು ದುಡ್ಡಿರೋಂಥ ಶ್ರೀಮಂತಗಳು ಮಾತ್ರ ಹಾಕ್ತಾರೆ ಅಷ್ಟೇನೆ. ನಾವೆಲ್ಲ ಹೋಗಿ ಡೈರೆಕ್ಟ್ ಆಗಿ ಹೂಡಿಕೆ ಮಾಡಕ್ ಆಗುತ್ತಾ ಅನ್ನುವಂಥದ್ದು ಇದೆ. ಓಕೆ, ಸೊ ಇವಾಗ ಬರೇ ನಮ್ಮ ಏನ್ ಇನ್ಕಮ್ ಇದೆ ಅದ್ರ ಮೇಲೆ ಡಿಪೆಂಡ್ ಆಗ್ಬಾರ್ದು. ಇವಾಗ ನನಗೆ ಸಂಬಳ ಬರುತ್ತೆ, ಬರೇ ಸಂಬಳದ ಮೇಲೆ ಡಿಪೆಂಡ್ ಆಗ್ಬಾರ್ದು, ಯಾಕಂದ್ರೆ ಸಾಲಲ್ಲ. ಇಲ್ಲ ನಂದು ಬರೇ ಒಂದು ಚಿಲ್ಲರೆ ಅಂಗಡಿ ಇದೆ, ಬರೇ ಚಿಲ್ಲರೆ ಅಂಗಡಿ ಇನ್ಕಮ್ ಸಾಲಲ್ಲ. ಸೊ ನಾನು ಬೇರೆ ವ್ಯಾಪಾರನೂ ಮಾಡ್ಬೇಕು. ಬೇರೆ ವ್ಯಾಪಾರ ಮಾಡೋದಕ್ಕೆ ನನಗೆ ಬಂಡವಾಳ ಬೇಕು, ಬಂಡವಾಳ ಇಲ್ಲ. ನಾಲೆಜ್ ಬೇಕು, ಇಲ್ಲ. ಎಕ್ಸ್ಪೀರಿಯನ್ಸ್ ಬೇಕು, ಗೊತ್ತಿಲ್ಲ. ಎಲ್ಲಿ ತಗೊಬೇಕು, ಎಲ್ಲಿ ಮಾರಬೇಕು, ರಾ ಮೆಟೀರಿಯಲ್ ಎಲ್ಲಿ ತಗೊಬೇಕು ಗೊತ್ತಿಲ್ಲ. ಪ್ಲಸ್ ನಾನು ವ್ಯಾಪಾರ ಮಾಡಿ ರೂಢಿ ಇಲ್ಲ. ಅವಾಗ ಏನ್ ಮಾಡ್ತೀವಿ, ನಮ್ಮ ಫ್ರೆಂಡ್ ಯಾರೋ ಒಂದು ಮೆಡಿಕಲ್ ಶಾಪ್ ಇಡ್ತಾ ಇದ್ದಾನೆ, ಅವ್ನಿಗೆ ಹೇಳ್ತಾನೆ ನನಗೆ ದುಡ್ಡು ಬೇಕಪ್ಪ ಅಂದ್ಬಿಟ್ಟು. ಅವಾಗ ನಾವು ಏನು ಮಾಡೋದು, ನಾನು ಸಾಲ ಕೊಡಲ್ಲಪ್ಪ ನಿನಗೆ, ದುಡ್ಡು ಕೊಡ್ತೀನಿ, ಅದನ್ನ ನನಗೆ ಪರ್ಸೆಂಟೇಜ್ ಕೊಟ್ಬಿಡು ಅಂತೀವಿ. ಸೊ ಅದೇ ಶೇರು, ಅವನ ಪರ್ಸೆಂಟೇಜ್ ತೊಗೊಳ್ತಾ ಇದೀವಿ. ಇವಾಗ ನಿಮ್ಮ ಫ್ರೆಂಡು ಚೆನ್ನಾಗಿ ವ್ಯಾಪಾರ ಮಾಡಿದ್ರೆ ಪರವಾಗಿಲ್ಲ, ಇಲ್ಲ ಅಂದರೆ ಸೊ ಸಪೋಸ್ ಚೆನ್ನಾಗಿ ವ್ಯಾಪಾರ ಮಾಡ್ತಾನೆ, ಆದರೆ ಬೇಕು ಬುಕ್ಕಲ್ಲಿ ಲಾಸ್ ತೋರಿಸಿದ್ರೆ, ಸೊ ಒಂದು ವ್ಯಾಪಾರ ಒಂದೇ ಅಲ್ಲ, ಮನುಷ್ಯ ಸರಿಯಾಗಿದ್ದಾನ ಅದು ನೋಡ್ಬೇಕು. ಸೊ ಶೇರ್ ಮಾರ್ಕೆಟ್ ಒಂದು ಸಿಂಪಲ್ ಎಕ್ಸಾಂಪಲ್ ಇಟ್ಟಿದೆ. ಪಾಂಡವಗಳು ಕೇಳ್ಕೊಳ್ಳಿ. ಪಾಂಡವಗಳು ಯಾರು? ಯುಧಿಷ್ಠಿರ, ಭೀಮ, ಅರ್ಜುನ, ನಕುಲ, ಸಹದೇವ. ಸೊ ಯುಧಿಷ್ಠಿರ ಏನು, ಎಥಿಕ್ಸ್, ಅವನು ಆರ್ಟ್ ತುಂಬಾ ಒಳ್ಳೇದು. ಸೊ ಯಾವುದೇ ಕಂಪನಿ ಇದ್ರು ಅವ್ರ ಕಂಪನಿ ಪ್ರಮೋಟರ್, CEO, ಅವನು ಆರ್ಟ್ ಚೆನ್ನಾಗಿದೆಯಾ, ಅವನು ಯಾವ್ದು ಕೇಸ್ ಇಲ್ವಾ, ಯಾವುದೋ ಒಂದು ಕ್ರಿಮಿನಲ್ ಕೇಸು ಈ ಥರ ಯಾವುದು ಇಲ್ವಾ ನೋಡ್ಬಿಟ್ಟು, ಅದು ಫಸ್ಟ್ ಪಾಯಿಂಟ್ ನಿಮಗೆ ಕಂಪನಿ ಚೂಸ್ ಮಾಡೋದಕ್ಕೆ. ಎರಡನೇದು ಭೀಮಾದೇನ್ ಸ್ಪೆಷಾಲಿಟಿ, ಸ್ಟ್ರೆಂತ್. ಸೊ ಎಲ್ಲೋದ್ರೂ ಆ ಕಂಪನಿ ಹೆಂಗಿರ್ಬೇಕಂದ್ರೆ, ಆ ಕಂಪನಿ ದುಡ್ಡು ಜಾಸ್ತಿ ಮಾಡಿದ್ರೆ ಬೇರೆಯವ್ರು ಫಾಲೋ ಮಾಡಬೇಕು, ಆ ಕಂಪನಿ ಕಮ್ಮಿ ಮಾಡಿದ್ರೆ ಬೇರೆಯವ್ರು ಕಮ್ಮಿ ಮಾಡಬೇಕು. ಎಕ್ಸಾಂಪಲ್ ಜಿಯೋ ಮೊಬೈಲ್, ಅವ್ನು ಜಾಸ್ತಿ ಮಾಡಿದ್ರೆ ಬೇರೆಯವ್ರು ಜಾಸ್ತಿ ಮಾಡ್ತಾರೆ, ಅವ್ನು ಕಮ್ಮಿ ಮಾಡಿದ್ರೆ ಬೇರೆಯವ್ರು ಕಮ್ಮಿ ಮಾಡ್ತಾರೆ. ಏಷ್ಯನ್ ಪೇಂಟ್ಸ್, ಏಷ್ಯನ್ ಪೇಂಟ್ಸ್ ಪೇಂಟ್ ಕಂಪನಿಯಿಂದ ಅವ್ನು ಜಾಸ್ತಿ ಮಾಡಿದ್ರೆ ಎಲ್ಲ ಪೇಂಟ್ಗಳು ಜಾಸ್ತಿ ಮಾಡ್ತಾರೆ, ಅವ್ನು ಕಮ್ಮಿ ಮಾಡಿದ್ರೆ ಎಲ್ಲ ಕಮ್ಮಿ ಮಾಡ್ತಾರೆ. ಸೊ ಭೀಮಾ ಆ ಥರ ಸ್ಟ್ರೆಂತ್ ಇದೆಯಾ ಕಂಪನಿಗೆ, ಅವನಿಗೆ ಪವರ್ ಇದೆಯಾ ಪ್ರೈಸ್ನ ಚೂಸ್ ಮಾಡೋದಕ್ಕೆ. ಅದು ಮೂರನೇದು ಅರ್ಜುನ, ಫೋಕಸ್, ಒಂದೇ ಗುರಿ ಇರಬೇಕು. ಅರ್ಜುನ ಹೆಂಗೆ ಫೋಕಸ್, ಆ ಥರ ಪೇಂಟ್ ಕಂಪನಿ ಅಂದರೆ ಪೇಂಟೇ ಇರಬೇಕು. ಅವ್ನು ಪೇಂಟ್ ಬಿಟ್ಟು ನಾನು ಸ್ಟೀಲು ಮಾಡ್ತೀನಿ, ಸಿಮೆಂಟು ಮಾಡ್ತೀನಿ ಅಂದರೆ ಫೋಕಸ್ ಹೋಗ್ಬಿಡುತ್ತೆ. ಸೊ ಅವ್ರಿಗೆ ಅಷ್ಟು ವ್ಯಾಪಾರ ಪ್ರಾಫಿಟ್ ಬರೋ ಚಾನ್ಸ್ ಇಲ್ಲ. ಅದಕ್ಕೆ ಫೋಕಸ್ಡ್ ಕಂಪನಿಗೆ ತುಂಬ ದುಡ್ಡು ಬರೋದು, ತುಂಬ ಪ್ರಾಫಿಟ್ ಬರೋದು. ನಾಲ್ಕನೇದು ನಕುಲದೇನು ಸ್ಪೆಷಾಲಿಟಿ, ಮೈಕ್ರೋ ಮ್ಯಾನೇಜ್ಮೆಂಟ್, ಅಂದ್ರೆ ಚಿಕ್ಕ ಕೆಲಸದವ್ರಿಗೆ ನೋಡ್ಕೊಳೋದು, ಕರೆಕ್ಟಾಗಿ ನೋಡ್ಕೊಳೋದು. ಸೊ ಬರೇ ಕಂಪನಿ ಓನರ್ಸ್ ಏನಾಗಿದ್ರೆ ಸಾಲಲ್ಲ, ಕಂಪನಿನ ಕೆಲಸದವ್ರಿಗೆ ಹೆಂಗ್ ನೋಡ್ಕೊಂಡಿದ್ದಾರೆ, ಅವ್ರಿಗೆ ಬೋನಸ್ ಕೊಡ್ತಾ ಇದಾರ, ಅವ್ರಿಗೆ ಆನ್ ಟೈಮ್ ಸ್ಯಾಲರಿ ಕೊಡ್ತಾ ಇದಾರೆ, ಅದೆಲ್ಲ ಇರಬೇಕು. ಅದೆಲ್ಲ ಇದ್ರೆ ಕಂಪನಿ ಚೆನ್ನಾಗಿರುತ್ತೆ. ಮತ್ತೆ ಫಿಫ್ತ್ ಮೇನ್ ಸಹದೇವ ಏನ್ ಸ್ಪೆಷಾಲಿಟಿ, ಸಹದೇವ್ದು ದೂರದೃಷ್ಟಿ. 5 ವರ್ಷ 10 ವರ್ಷ ಆದ್ಮೇಲೆ ನನ್ನ ಕಂಪನಿ ಹೆಂಗಿರುತ್ತೆ, ಸೊ ಅವ್ರ ಇಂಟರ್ವ್ಯೂ ಬಂದಾಗ ಹೇಳ್ತಾರ 10 ವರ್ಷ ಆದ್ಮೇಲೆ ನಮ್ಗೆ ಇಷ್ಟು ಶೋರೂಮ್ ಮಾಡೋ ಐಡಿಯಾ ಇದೆ, ಇಷ್ಟು ಸ್ಟೋರ್ಗಳು ಮಾಡೋ ಐಡಿಯಾ ಇದೆ, ವಿಷನ್ ಇದೆಯಾ. ಸೊ ಇದು 5 ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಈ ಕಂಪನಿ ನಾನು ಹೂಡಿಕೆ ಮಾಡ್ಬೇಕಾ ಬೇಡವಾ ಅಂದ್ಬಿಟ್ಟು. ಸೊ ಇದು ಸುಮಾರು ಸ್ಟೆಪ್ಸ್ ಇದೆ, ಅದ್ರಲ್ಲಿ ದಿಸ್ ಈಸ್ ದ ಮೇನ್ ಪಿಲ್ಲರ್ ಸ್ಟೆಪ್. ಈ ಪಾಂಡವಾಸ್ನ ಜ್ಞಾಪಕ ಇಟ್ಕೊಳ್ಳಿ. ಜ್ಞಾಪಕ ಇಟ್ಕೊಂಡು ನೀವು ಮಾಡಿದ್ರೆ ಆಟೋಮೆಟಿಕ್ ನಿಮಗೆ ಒಳ್ಳೆ ಕಂಪನಿ ಸಿಕ್ಬಿಡುತ್ತೆ. ಅದನ್ನ ಬೇಕಾದ್ರೆ ಮತ್ತೆ ಫಿಲ್ಟರ್ ಮಾಡ್ಕೊಂಡು ನೀವು ಹೂಡಿಕೆ ಮಾಡ್ಬೋದು. ಓಕೆ ಸರ್, ಈಗ ಒಂದು ಗೊತ್ತಾಯ್ತು ಶೇರ್ ಮಾರ್ಕೆಟ್ ಹೇಗೆ ಅನ್ನುವಂಥದ್ದು. ಸಾಮಾನ್ಯ ಜನರು ಡೈರೆಕ್ಟಾಗಿ ಹೋಗಿ ಶೇರ್ ಮಾರ್ಕೆಟಲ್ಲಿ ಹೂಡಿಕೆ ಮಾಡಬಹುದಾ? ಅದಕ್ಕೆ ಏನಾದ್ರು ಮಾಡಬೇಕು ಅಂದರೆ ಇಂಥ ಕ್ರೈಟೀರಿಯಾಗಳು, ಈ ಥರ ಡಾಕ್ಯುಮೆಂಟ್ ಬೇಕು, ಅಥವಾ ನಮ್ದು ಬೇರೆ ಏನಾದ್ರು ಕೂಡ ಟರ್ನ್ ಓವರ್ ಆಗಿರಬೇಕು, ಇಷ್ಟು ಲಕ್ಷ ಇಷ್ಟು ಕೋಟಿ, ಈ ಥರದ್ದು ಏನಾದ್ರು ಇದೆಯಾ ಸರ್? ಆ ಥರ ಇಲ್ಲ, ಅದಕ್ಕೆ ಇಷ್ಟೊಂದು ಜನ ಲಾಸ್ ಮಾಡ್ಕೊಳೋದು. ಸೊ ಶೇರ್ ಮಾರ್ಕೆಟ್ಗೆ ನಿಮ್ಗೆ ಎಕ್ಸ್ಪೀರಿಯನ್ಸ್ ಬೇಕಾಗಿಲ್ಲ, ಏನು ಬೇಕಾಗಿಲ್ಲ. ಇನ್ಫ್ಯಾಕ್ಟು F&O ಅಂದ್ಬಿಟ್ಟಿದೆ, ಫ್ಯೂಚರ್ಸ್ ಅಂದ್ಬಿಟ್ಟಿದೆ. ಅದನ್ನ ನೀವು 10,000 20,000 ಹಾಕಿದ್ರೆ ನಿಮ್ಗೆ 5 ಲಕ್ಷ ಅಷ್ಟು ವ್ಯಾಪಾರ ಮಾಡ್ಬೋದು ನೀವು. ಸೊ 10 ಲಕ್ಷ ಆಗ್ಬಿಟ್ಟು ನೀವು 5 ಲಕ್ಷ ವ್ಯಾಪಾರ ಮಾಡಕ್ಕೆ ಹೋದ್ರೆ ಏನಾಗುತ್ತೆ, ನಿಮಗೆ ಲಾಸ್ ಆದರೆ 4,90,000 ಲಾಸ್ ಆಗುತ್ತೆ. ಸೊ ಅದಕ್ಕೆಲ್ಲ ಸಿಕ್ಕಾಪಟ್ಟೆ ನಾಲೆಜ್ ಬೇಕು. ಸೊ ನಾವು ಶೇರ್ ಮಾರ್ಕೆಟ್ ನಾರ್ಮಲಿ ನಾವು ಟಿವಿನ ನೋಡಿದಾಗ, ಈ CNBC ಇರಲಿ, ET ಇರಲಿ, ಜಿ ನೋಡಿ, ಅದನ್ನ ನೀವು ನೋಡಿರ್ಬೇಕು. ಬ್ರೋಕರ್ಗಳು ಅಂತ ಬರ್ತಾ ಇರ್ತಾರೆ, ಹೇಳ್ತಾ ಇರ್ತಾರೆ ತಗೊಳ್ಳಿ ಮಾರಿ ಅಂದ್ಬಿಟ್ಟು. ಯಾಕಂದ್ರೆ ನೀವು ತಗೊಂಡಾಗ ಬ್ರೋಕರ್ಗೆ ದುಡ್ಡು ಬರುತ್ತೆ, ಮಾರಿದಾಗ ದುಡ್ಡು ಬರುತ್ತೆ. ಸೊ ಬ್ರೋಕರ್ಗೆ ನೀವು ಎಷ್ಟು ವ್ಯಾಪಾರ ಮಾಡ್ತೀರ ಅಷ್ಟು ದುಡ್ಡು ಬರುತ್ತೆ. ಅದೇ ನೀವು ತೊಗೊಂಡು ಹಿಡ್ಕೊಂಡ್ಬಿಟ್ಟು ಮಾರೇ ಇಲ್ಲ ಅಂದ್ರೆ ಅವನಿಗೆ ಬರಲ್ಲ. ಸೊ ಅವ್ರು ಫೋರ್ಸ್ ಮಾಡ್ತಾರೆ. ಸೊ ಅದಕ್ಕೆ ಈ ಟಿವಿನಲ್ಲಿ ಬರೋರು ಮತ್ತೆ ಇನ್ಫ್ಲೂಯೆನ್ಸರ್ಸ್, ಈ ಯೂಟ್ಯೂಬಲ್ ಚಾನೆಲ್ಗಳು, ಅವರೆಲ್ಲ ನಿಮಗೆ ಫೋರ್ಸ್ ಮಾಡ್ತಾರೆ, ಇದು ತಗೊಳ್ಳಿ, ಇದು ಮಾರಿ, ಬೆಳಿಗ್ಗೆ ತಗೊಂಡು ಮಧ್ಯಾಹ್ನ ಮಾರಿ. ಸೊ ಇದಕ್ಕೆ ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಅನ್ನೋದು. ಸೊ ಇಂಥದ್ರಲ್ಲಿ ಮಾಡ್ತಾರಲ್ಲ ಅದ್ರಲ್ಲಿ ಲಾಸ್ ಆಗೋದು. ಸೊ ನಿಮ್ಗೆ ಅದ್ರಲ್ಲಿ ದುಡ್ಡು ಮಾಡೋಲ್ವಾ, 100 ಜನದಲ್ಲಿ 2 ಜನ 3 ಜನ ದುಡ್ಡು ಮಾಡ್ತಾರೆ. ಸೊ ನಾವು ಬರೇ ದುಡ್ಡು ಮಾಡಿರೋ ತೋರಿಸ್ಬೋದು ನೀವು, ಇವ್ರು ದುಡ್ಡು ಮಾಡಿದಾರಲ್ಲ ಅಂದ್ಬಿಟ್ಟು. ಸೊ ಯಾವಾಗ ನೋಡ್ಕೊಳ್ಳಿ, ಜ್ಞಾಪಕ ಇಟ್ಕೊಳ್ಳಿ, ಎಷ್ಟು ಜನ ಹೂಡಿಕೆ ಮಾಡಿದ್ದಾರೆ, ಎಷ್ಟು ಜನ ದುಡ್ಡು ಮಾಡಿದ್ದಾರೆ, ಅದ್ ನೋಡ್ಬೇಕು ನಾವು.
ಎಷ್ಟು ಜನ ಕಿತ್ನೆ ಲೋಗನೆ ನಿವೇಶ್ ಕಿಯಾ ಕಿತ್ನೆ ಲೋಗನೆ ನಿಕಾಲ ಎಷ್ಟು ಹೌ ಮೆನಿ ಪೀಪಲ್ ಇನ್ವೆಸ್ಟೆಡ್ ಹೌ ಮೆನಿ ಟುಕ್ ಔಟ್ ದಟ್ ಈಸ್ ಇಂಪಾರ್ಟೆಂಟ್ ಪರ್ಸೆಂಟೇಜ್ ವೈಸ್ ಜಾಸ್ತಿ ಇದ್ರೆ ನಿಮ್ಗೂ ಪರ್ಸೆಂಟೇಜ್ ಜಾಸ್ತಿ ಬರುತ್ತೆ ಇಲ್ಲ ನಲ್ಲಿ 10 ಜನ ಬರೀ 100 ಜನದಲ್ಲಿ ಬರೀ ಇಬ್ಬರೇ ಅಂದರೆ ದಟ್ ಮೀನ್ಸ್ ಅಟ್ ಡೇಂಜರ್ ನೀವು ಅಲ್ಲಿ ಹೋಗ್ಬಾರ್ದಲ್ಲಿ ಸೊ ಫ್ಯೂಚರ್ಸ್ ಆ್ಯಂಡ್ ಅಪೋಸಿಟ್ ಶೇರ್ ಇಲ್ಲಿ ನೀವು ಹೂಡಿಕೆ ಮಾಡಬೇಕಾ ನಿಮ್ಗೆ ಭಾಳ ಇಷ್ಟನಾ ತುಂಬ ವೆಬ್ಸೈಟ್ಗಳಿದೆ ಅದ್ರಲ್ಲಿ ಫ್ರೀ ಇರುತ್ತೆ ಸೊ ಮನಿ ಬಾಯ್ ಡಾಟ್ ಮನಿ ಕಂಟ್ರೋಲ್ ಮತ್ತೆ ಡಲ್ಲಾ ಸ್ಟ್ರೀಟ್ ಇವರೆಲ್ಲ ಏನು ಮಾಡ್ತಾರೆ ನೀವು ಅಲ್ಲಿ ಲಾಗಿನ್ ಮಾಡಿದ್ರೆ ನಿಮಗೆ 1 ಕೋಟಿ ಡೂಪ್ಲಿಕೇಟ್ ಅಮೌಂಟ್ ಕೊಡ್ತಾರೆ ಆದರೆ ನೀವು ರಿಯಲ್ ಶೇರ್ ಟ್ರೇಡ್ ವ್ಯಾಪಾರ ಮಾಡ್ಬೋದು ಸೊ ಅವ್ರ ದುಡ್ಡಲ್ಲಿ ನೀವು ಶೇರ್ ವ್ಯಾಪಾರ ಮಾಡಿ ನೀವು ಶೇರ್ ಕಲಿತೀರಾ ಅದು ರಿಯಲ್ ಶೇರ್ಸು ರಿಯಲ್ ಟೈಮಲ್ಲಿ ಇರುತ್ತೆ ಸೊ ಶೇರ್ ಮಾರ್ಕೆಟ್ ಕಲಿಯೋದಕ್ಕೆ ಬೆಸ್ಟ್ ಆಪ್ಷನ್ ಇದು ವರ್ಚುವಲ್ ಟ್ರೇಡಿಂಗ್ ಅಂದ್ಬಿಟ್ಟು ಇರುತ್ತೆ ಅದು ಮಾಡಿಬಿಟ್ಟು ನೀವು ಕಲೀರಿ ಅಲ್ಲಿ 1 ತಿಂಗಳು 3 ತಿಂಗಳು ಮಾಡಿ ಅವಾಗ ನಿಮಗೆ ಗೊತ್ತಾಗುತ್ತೆ ನಿಮ್ಗೆ ಅದು ಕೆಪಾಸಿಟಿ ಇದೆಯಾ ಇಲ್ಲ ಅಂದ್ಬಿಟ್ಟು ಕೆಪಾಸಿಟಿ ಇದ್ರೆ ಎಸ್ ಗೋ ಅಹೆಡ್ ಇಲ್ಲ ಅಂದರೆ ನಾರ್ಮಲ್ ಆಗಿ ಒಂದು ಮ್ಯೂಚುವಲ್ ಫಂಡ್ ಇದೆ ಸೊ ಮ್ಯೂಚುವಲ್ ಫಂಡ್ ಬಂದ್ಬಿಡಿ ಮ್ಯೂಚುವಲ್ ಫಂಡಲ್ಲಿ ಶೇರ್ ಮಾರ್ಕೆಟ್ಗಿಂತ ಜಾಸ್ತಿನೇ ಕೊಡುತ್ತೆ ದುಡ್ಡು ನಿಮ್ಗೆ ಟೆನ್ಷನ್ ಇಲ್ಲ ಆರಾಮಾಗಿ ನೀವು ಜೀವನ ಮಾಡ್ಬೋದು